ಬೇಸಿಗೆ ರಜೆ ಬಳಿಕ ಶಾಲೆಗಳು ಓಪನ್. ಮಕ್ಕಳಿಗೆ ಖುಷಿ ಮಧ್ಯೆ ಕೊರೋನಾ ಟೆನ್ಷನ್. ಮಕ್ಕಳಿಗೆ ಸಿಂಧೂರ ಇಟ್ಟು ಶಿಕ್ಷಕರಿಂದ ವೆಲ್ಕಮ್. ಶಾಲೆಗೆ ಕಾಲಿಟ್ಟ ಮೊದಲ ದಿನವೇ ಮಕ್ಕಳಿಗೆ ಜಲದಿಗ್ಬಂಧನ. 100 ಅಡಿ ಭರ್ತಿಯತ್ತ ಕೆಆರ್ಎಸ್ ಡ್ಯಾಂ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಲಿಗಳದ್ದೇ ದರ್ಬಾರ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾಮಾರಿ ಕೊರೋನಾಗೆ ಬೆಳಗಾವಿಯಲ್ಲಿ ಮೊದಲ ಸಾವು ಸಂಭವಿಸಿದೆ. ನಿನ್ನೆಯಷ್ಟೇ ಕೋವಿಡ್ ಸೋಂಕು ದೃಢಪಟ್ಟಿದ್ದ 70 ವರ್ಷದ ವೃದ್ಧ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವೃದ್ಧನನ್ನ ನಿನ್ನೆ ಬಿಮ್ಸ್ಗೆ ದಾಖಲಿಸಲಾಗಿತ್ತು. ನಿನ್ನೆ ಸೋಂಕು ದೃಢಪಟ್ಟ ತಕ್ಷಣ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿತ್ತು. ಆದರೆ ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ವೃದ್ಧ ಮೃತಪಟ್ಟಿದ್ದು, ರಾತ್ರಿಯೇ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ವೃದ್ಧನ ಸಾವಿನ ಬಳಿಕ ಆಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಮಾಸ್ಕ್ ಹಾಕೋದು ಸೇರಿ ಸಾರಿ ಕೇಸ್ಗಳ ಮೇಲೆ ನಿಗಾ ವಹಿಸಿದ್ದೀವಿ. ಕೋವಿಡ್ ನಿಯಮಾವಳಿಯಂತೆ ಅಂತ್ಯ ಸಂಸ್ಕಾರ ಮಾಡಿರುವುದಾಗಿ ಬಿಮ್ಸ್ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕ ವಿಠಲ್ ಶಿಂದೆ ತಿಳಿಸಿದ್ದಾರೆ. ನಮ್ಮ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಸೊ ನಾವು ಸುಮಾರು 4 ರಿಂದ 4:15 ಗಂಟೆಗೆ ಆ ವ್ಯಕ್ತಿ ನಮ್ಮಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವನಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಜೊತೆಗೆ ಸ್ವ್ಯಾಬನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಎಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಸುಮಾರು ರಾತ್ರಿ 7:30ರಿಂದ 8 ಗಂಟೆಯ ಮಧ್ಯದಲ್ಲಿ ಅವನು ಮರಣ ಹೊಂದಿರುತ್ತಾರೆ. ಅದಕ್ಕೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನೆಲ್ಲ ತೆಗೆದುಕೊಂಡಿದ್ದೀವಿ. ಮಳೆಯಿಂದ ಮುಳುಗಡೆಯಾಗಿದ್ದ ಬೆಂಗಳೂರಿನ ಐಟಿ ಹಬ್ ಮಾನ್ಯತಾ ಟೆಕ್ ಪಾರ್ಕ್ಗೆ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ಕಾರ್ಲೆ ಇನ್ಫೋಟೆಕ್ ಹಾಗೂ ಮ್ಯಾನ್ಫೋ ಕಂಪನಿಯಿಂದ ರಾಜಕಾಲುವೆ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದ್ದು, ಇದರಿಂದಲೇ ಮಾನ್ಯತಾ ಟೆಕ್ ಪಾರ್ಕ್ ಸುತ್ತಮುತ್ತ ಪ್ರವಾಹ ಆಗ್ತಿರೋದು ಪತ್ತೆಯಾಗಿತ್ತು. ಸ್ಥಳ ಪರಿಶೀಲನೆ ವೇಳೆ ಖಾಸಗಿ ಕಂಪನಿ ವಿರುದ್ಧ ಡಿಕೆ ಶಿವಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ. ಕಂಪನಿಯವರು ವಿವರಣೆ ಕೊಡೋದಕ್ಕೆ ಮುಂದಾದಾಗ ಸಿಟ್ಟಾದ ಡಿಕೆಶಿ ಓವರ್ ಎಕ್ಸೈಟ್ಮೆಂಟ್ ಆದ್ರೆ ಎಲ್ಲ ಹೊಡೆದು ಬಿಸಾಕ್ತಿವಿ ಅಂತ ಗರಂ ಆಗಿದ್ದಾರೆ. I will not yield to anyone. ಎಲ್ಲ ಹೊಡೆದು ಬಿಸಾಕ್ಸ್ಬಿಟ್ಟು ಹೋಗ್ತೀನಿ ಇಲ್ಲಿ. ಐ ಡೋಂಟ್ ವಾಂಟ್ ಎನಿ ಪ್ರೈವೇಟ್ ಪೀಪಲ್. ಅಲ್ಲಿ ನಿಮಗೂ ಆಪರ್ಚುನಿಟಿ ಕೊಡ್ತೀನಿ, ನಿಮಗೂ ಕೇಳ್ತೀನಿ ನಾನು, ನಿಮ್ಗೆ ಕೇಳಲ್ಲ ಅಂತಲ್ಲ. ಬಂದಿದ್ದೀನಿ, ಐ ವಿಲ್ ಹಿಯರ್ ಯು. ಡೋಂಟ್ ಬಿ ಓವರ್ ಎಕ್ಸೈಟೆಡ್ ವಿತ್ ಮೀ. ಐ ವಿಲ್ ನಾಟ್ ಬಿ ಇನ್ಫ್ಲುಯೆನ್ಸ್ ವಿತ್ ಎನಿವನ್. ಕೋವಿಡ್ ಆತಂಕದ ಮಧ್ಯೆ ಇವತ್ತಿನಿಂದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಪುನರಾರಂಭಗೊಂಡಿದೆ. ಮಕ್ಕಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಲು ಶಾಲೆಗಳಿಗೆ ಸೂಚನೆ ಕೊಡಲಾಗಿದೆ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಶಾಲಾ ಆವರಣ, ಕೊಠಡಿ, ಶೌಚಾಲಯ, ಮೇಲ್ಛಾವಣಿ, ಬಿಸಿಯೂಟ ಪರಿಕರ ಸ್ವಚ್ಛಗೊಳಿಸಲು ಸೂಚನೆಯನ್ನು ಕೊಡಲಾಗಿದೆ. ಶುದ್ಧ ಕುಡಿಯುವ ನೀರನ್ನು ಸಂಗ್ರಹಿಸಬೇಕು. ಕೊರೋನಾ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಬೇಕು. ಅಡುಗೆ ಸಿಬ್ಬಂದಿ, ಸಹಾಯಕಿಯರ ಆರೋಗ್ಯ ತಪಾಸಣೆ ನಡೆಸಬೇಕು ಅಂಥೇಳಿ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಚಾಮರಾಜನಗರದ ಸೇವಾ ಭಾರತಿ ಶಾಲೆಯ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ವಿದ್ಯಾರ್ಥಿಗಳ ಹಣೆಗೆ ಸಿಂಧೂರವನ್ನು ಇಟ್ಟು ಭಾರತಾಂಬೆಯ ಫೋಟೋಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಸಿಹಿಯನ್ನು ವಿತರಿಸಿದರು. ಈ ವರ್ಷ ಎಲ್ಲ ಕಾರ್ಯಕ್ರಮಗಳಿಗೂ ಸಿಂಧೂರ ಎಂಬ ಶೀರ್ಷಿಕೆ ಇಡಲು ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದೆ. ಮೇದೆಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನು ಎತ್ತಿನ ಗಾಡಿಯಲ್ಲಿ ಬರಮಾಡಿಕೊಂಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಅಬ್ಬರ ಜೋರಾಗಿದ್ದು, ಕೆಆರ್ಎಸ್ ಡ್ಯಾಂಗೆ ಬರೋಬ್ಬರಿ 98 ಅಡಿ ನೀರು ಬಂದಿದೆ. 3ನೇ ದಿನಕ್ಕೆ ಕೆಆರ್ಎಸ್ ಡ್ಯಾಂನಲ್ಲಿ 9 ಅಡಿ ನೀರು ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂ 100 ಅಡಿ ಭರ್ತಿಯತ್ತ ತಲುಪ್ತಾ ಇದೆ. ಅಣೆಕಟ್ಟೆಗೆ 22,000 ಕ್ಯೂಸೆಕ್ ಹೆಚ್ಚು ನೀರು ಹರಿದು ಬರ್ತಾ ಇದೆ. ಡ್ಯಾಂನಿಂದ 630 ಕ್ಯೂಸೆಕ್ ಹೊರಹರಿವಿದೆ. 49.452 ಟಿಎಂಸಿ ಸಾಮರ್ಥ್ಯದ ಡ್ಯಾಂ ಸದ್ಯ 21.282 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಿದ್ದು, ಇನ್ನು ನೀರಿನ ಮಟ್ಟ 2,844.19 ಅಡಿ ತಲುಪಿದೆ. ಒಳಹರಿವು 3,299 ಕ್ಯೂಸೆಕ್ ಇದ್ದು 100 ಕ್ಯೂಸೆಕ್ ಹೊರಹರಿವಿದೆ. ಮೈಸೂರಿನ ಕಬಿನಿ ಜಲಾಶಯದಲ್ಲಿ ಇಂದಿನ ಮಟ್ಟ 14.20 ಟಿಎಂಸಿ ಇದೆ. ಒಳಹರಿವು 18,513 ಕ್ಯೂಸೆಕ್ ಇದೆ. ಕಬಿನಿ ಜಲಾಶಯದಿಂದ ಹೊರಹರಿವಿಲ್ಲ. ಮುಂಗಾರು ಮಳೆ ಅವಧಿಗೂ ಮುನ್ನವೇ ಶುರುವಾಗಿದ್ದರಿಂದ ಬಹುತೇಕ ನದಿ ಡ್ಯಾಂಗಳು ಭರ್ತಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಇಡೀ ಸುರಿದ ಭಾರೀ ಮಳೆಯಿಂದ ಸರ್ಕಾರಿ ಶಾಲೆಯ ಆವರಣ ಸಂಪೂರ್ಣ ಜಲಾವೃತವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ದರಿಯಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಶಾಲೆಯ ಮೊದಲ ದಿನವೇ ಮಳೆ ನೀರು ನೋಡಿ ಮಕ್ಕಳು ಶಾಕ್ ಆಗಿದ್ದಾರೆ. ಇತ್ತ ಹಾಸನದ ಚಾರ್ಮಡಿ ಘಾಟಿಯಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದ್ದು, ಕಾರೊಂದು ಮುಂದೆ ಪಾಸ್ ಆಗ್ತಿದ್ದಂತೆ ಮರ ಮುರಿದು ಬಿದ್ದಿದೆ. ಧರ್ಮಸ್ಥಳದಿಂದ ಬರ್ತಾ ಇದ್ದಂತಹ ಪ್ರವಾಸಿಗರು ಜಸ್ಟ್ ಮಿಸ್ ಆಗಿದ್ದಾರೆ. ಸಕಲೇಶಪುರ ತಾಲೂಕಿನ ಮೂಕನಮನೆ ಫಾಲ್ಸ್ ಧುಮ್ಮಿಕ್ಕಿ ಹರಿತಾ ಇದೆ. ಮಳೆಯ ನಡುವೆಯೂ ಕೂಡ ಫಾಲ್ಸ್ ನೋಡಲಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಮೂಕನಮನೆ ಅಂತಕ್ಕಂತಹ ಒಂದು ಫಾಲ್ಸ್. ಈ ಮೂಕನಮನೆ ಫಾಲ್ಸ್ ಬಹಳ ಆಳದಲ್ಲಿದೆ. ಮೇಲಿನಿಂದ ಇಳಿಲಿಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೂ ಸಹ ಬಹಳ ಜಾಗರೂಕರಾಗಿ ಇಲ್ಲಿಗೆ ಬಂದು ಈ ಫಾಲ್ಸ್ ಅನ್ನು ನೋಡಬೇಕಾಗಿದೆ. ಯಾಕೆಂದರೆ ಅಷ್ಟು ನೀರು ಇಲ್ಲಿ ಹರಿತದೆ. ಮೇಲಿಂದಲೇ ಇದನ್ನು ವೀಕ್ಷಣೆಯನ್ನು ಮಾಡಬೇಕು. ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಧುಮ್ಮಿಕ್ಕಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮೇಲ್ಭಾಗದಿಂದ ಹಾಲಿನ ನೊರೆಯಂತೆ ಉಕ್ಕಿ ಬರ್ತಾ ಇದ್ದಕ್ಕಂಥ ನೀರು ಹರಿದು ಸೀದಾ ನೇರವಾಗಿ ಈ ಕೆಂಪು ಹಳ್ಳಕ್ಕೆ ಸೇರುತ್ತೆ. ಅಲ್ಲಿಂದ ಇದು ಮಂಗಳೂರಿನ ಸಮುದ್ರವನ್ನು ಸೇರ್ತಕ್ಕಂತಹ ನೀರು.
ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಲಿಗಳ ಕಾಟ ಹೆಚ್ಚಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಸಿ ವಾರ್ಡ್ನಲ್ಲಿ ರೋಗಿಗೆ ಇಟ್ಟು ಹೋಗಿದ್ದ ಬಾಳೆಹಣ್ಣನ್ನ ಇಲಿ ತಿಂದು ಹೋಗಿದೆ. ರೋಗಿ ಇದ್ದ ಬೆಡ್ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಇಲಿ ಬಾಳೆಹಣ್ಣು ತಿನ್ನುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಗೆ ಇದು ಕೈಗನ್ನಡಿಯಾಗಿದೆ. ಅನಾರೋಗ್ಯ ಅಂತ ಬಂದು ಚಿಕಿತ್ಸೆಗೆ ದಾಖಲಾದರೆ ಇಲಿ ಹೆಗ್ಗಣಗಳ ಕಾಟ ಶುರುವಾಗಿದೆ. ಇಲಿಗಳು ತಿಂದು ಬಿಟ್ಟ ಆಹಾರ ಪದಾರ್ಥಗಳನ್ನ ರೋಗಿಗಳು ಸೇವಿಸಿ ಮತ್ತಷ್ಟು ಕಾಯಿಲೆ ಬಂದ್ರೆ ಯಾರು ಹೊಣೆ ಅಂತ ರೋಗಿಗಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಗಿಗಳಿಗಿರುವ ವಾರ್ಡ್ಗೆ ಇಲಿಗಳು ಬರುತ್ತೆ ಅಂದ್ರೆ ಆಸ್ಪತ್ರೆಯಲ್ಲಿ ಶುಚಿತ್ವಕ್ಕೆ ಆದ್ಯತೆ ಕೊಡಲ್ವಾ ಅಂತ ಬಡ ರೋಗಿಗಳು ಆತಂಕ ಪಡುವಂತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಸಿ ಬ್ಲಾಕ್ ವಾರ್ಡ್ನಲ್ಲಿ ಈ ದೃಶ್ಯ ಸೆರೆಯಾಗಿದ್ದು ಆರೋಗ್ಯ ಸಚಿವರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಿದೆ. ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೂ 18.6 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ಇರಲಿದೆ. ಇದಕ್ಕೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಸುರಂಗ ಮಾರ್ಗದ ಕಾರ್ಯ ಸಾಧ್ಯತಾ ವರದಿಯನ್ನ ತಯಾರು ಮಾಡಿದ್ದು ಅದರಲ್ಲಿ ಟೋಲ್ ಶುಲ್ಕದ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. ಹೊಸ ಯೋಜನೆಯಿಂದ ಬೆಂಗಳೂರಿಗರು ಟೋಲ್ ಶುಲ್ಕ ಪಾವತಿಸಬೇಕಾಗುತ್ತದೆ. ಈ ಟೋಲ್ ಶುಲ್ಕ ಕಾರುಗಳಿಗೆ ಮಾತ್ರ ಅನ್ವಯಿಸಲಿದೆ. 16.6 ಕಿಲೋಮೀಟರ್ ರಸ್ತೆಯಲ್ಲಿ ಪ್ರತಿ ಕಾರು 330 ರೂಪಾಯಿ ಇರಲಿದೆ ಅಂತ ಅಂದಾಜಿಸಲಾಗಿದೆ. ಹೆಬ್ಬಾಳ ಸರ್ಜಾಪುರ HSR ಲೇಔಟ್ ಮಾರ್ಗಕ್ಕೆ ಟೋಲ್ ಶುಲ್ಕ 320 ರೂಪಾಯಿ ಇರಲಿದೆ. ಹೆಬ್ಬಾಳ ಹೊಸೂರು ಮುಖ್ಯ ರಸ್ತೆ ಮಾರ್ಗಕ್ಕೆ 250 ರೂಪಾಯಿ, ಹೆಬ್ಬಾಳ ಶೇಷಾದ್ರಿ ರಸ್ತೆ ಮಾರ್ಗಕ್ಕೆ 180 ರೂಪಾಯಿ, ಹೊರವರ್ತುಲ ರಸ್ತೆ KR ಪುರ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ 320 ರೂಪಾಯಿ, ಮೇಖ್ರಿ ವೃತ್ತದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ 245 ರೂಪಾಯಿ, ರೇಸ್ ಕೋರ್ಸ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ 195 ರೂಪಾಯಿ ಟೋಲ್ ಶುಲ್ಕ ಇರಲಿದೆ. ಮಹಿಳೆಯೊಬ್ಬರು ಸ್ನೇಹಿತೆಯನ್ನ ಜೊತೆಗೆ ಕೂರಿಸಿಕೊಂಡು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ದಲ್ಲದೆ ಟ್ರಾಫಿಕ್ ಪೊಲೀಸರ ಜೊತೆಗೆ ಕಿರಿಕ್ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಾಗಡಿ ರಸ್ತೆಯಲ್ಲಿ ಮಹಿಳೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರು. ಆಕೆ ಹೆಲ್ಮೆಟ್ ಧರಿಸಿದ್ರು. ಹಿಂಬದಿ ಕುಳಿತಿದ್ದ ಸ್ನೇಹಿತೆ ಹೆಲ್ಮೆಟ್ ಹಾಕಿರಲಿಲ್ಲ. ಈ ವೇಳೆ ಮಾಗಡಿ ರೋಡ್ ಟ್ರಾಫಿಕ್ ಪೊಲೀಸರು ಗಾಡಿ ಅಡ್ಡಗಟ್ಟಿದ್ದಾರೆ. ಆಗ ಮಹಿಳೆ ಗಾಡಿ ನಿಲ್ಲಿಸ್ತೀನಿ ಇರಿ, ನನ್ನಿಷ್ಟ ನನ್ನ ಗಾಡಿ ಅಂತ ಧಿಮಾಕಿನ ಮಾತನಾಡಿದ್ದಾರೆ. ಹಿಂಬದಿ ಕುಳಿತಿದ್ದ ಯುವತಿ ಹೆಲ್ಮೆಟ್ ಧರಿಸದ ಕಾರಣ ದಂಡ ಕಟ್ಟುವಂತೆ ಪೊಲೀಸರು ಕೇಳಿದ್ದಾರೆ. ಆಗ ನಾನು ಫೈನ್ ಕಟ್ಟಲ್ಲ ಅಂತ ಮಹಿಳೆ ಗಲಾಟೆ ಮಾಡಿದ್ದಾರೆ. ಬೈಕ್ ಮೇಲಿನ ಹಳೆಯ ಕೇಸ್ ತಪಾಸಣೆ ನಡೆಸಿದಾಗ 15,000 ರೂಪಾಯಿ ಫೈನ್ ಬಾಕಿ ಇರೋದು ಗೊತ್ತಾಗಿದೆ. ಈ ವೇಳೆ ಮಹಿಳೆ ನಾನು ದಂಡ ಕಟ್ಟೋದೇ ಇಲ್ಲ ಅಂತ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿ ಗಲಾಟೆ ಮಾಡಿದ್ದಾರೆ. ಹೆಲ್ಮೆಟ್ ಫೈನ್ 500 ರೂಪಾಯಿಯನ್ನಾದರೂ ಕಟ್ಟಿ ಅಂತ ಪೊಲೀಸರು ಕೇಳ್ಕೊಂಡಿದ್ದಾರೆ. ಆದರೆ ದಂಡವೂ ಕಟ್ಟದೆ ಮಹಿಳೆ ಗಲಾಟೆ ಮಾಡುತ್ತಲೇ ಗಾಡಿ ಸಮೇತ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಹೆಲ್ಮೆಟ್ ರಹಿತ ಚಾಲನೆ ಕೇಸ್ ನಡಿ ದಂಡ ವಿಧಿಸಿದ್ದಾರೆ. ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ನೀಡಿದ ಕಾಮುಕ ಡ್ಯಾನ್ಸ್ ಮಾಸ್ಟರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕಾಡುಗೋಡಿಯಲ್ಲಿ ಮೇ 24ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಡ್ಯಾನ್ಸ್ ಮಾಸ್ಟರ್ ಭಾರತಿ ಕಣ್ಣನ್ ಎಂಬಾತನನ್ನ ಕಾಡುಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಮಾತನಾಡೋದಾಗಿ ಅಪ್ರಾಪ್ತೆಯನ್ನ ಕಾರಿಗೆ ಹತ್ತಿಸಿಕೊಂಡಿದ್ದ. ಪುಸಲಾಯಿಸಿ ಕಾರು ಹತ್ತಿಸಿಕೊಂಡಿದ್ದ ಆಸಾಮಿ ಕಾರಿನ ಒಳಗೆ ಕುಳಿತಾಗ ಕಾರ್ ಲಾಕ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಪೋಷಕರ ದೂರು ಆಧರಿಸಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇತ್ತ ಕ್ಷುಲ್ಲಕ ಕಾರಣಕ್ಕೆ ಕಾರು ಚಾಲಕನೊಬ್ಬ ಮತ್ತೊಂದು ಕಾರು ಚಾಲಕನ ಬೆರಳು ಕಚ್ಚಿ ವಿಕೃತಿ ಮೆರೆದಿರುವ ಘಟನೆ ನಡೆದಿದೆ. ಮೇ 25ರ ರಾತ್ರಿ ಲುಲುಮಾಲ್ ಅಂಡರ್ ಪಾಸ್ ಬಳಿ ಘಟನೆ ನಡೆದಿದೆ. ಮಳೆ ನೀರು ಕಾರಿಗೆ ಸಿಡಿದಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದ ವ್ಯಕ್ತಿ ಕ್ಷಮೆ ಕೇಳಿದರೂ ಬಿಡದೆ ಚಾಲಕ ಜಯಂತ್ ಮೇಲೆ ಹಲ್ಲೆ ನಡೆಸಿದ್ದ. ಗಾಯಾಳು ಜಯಂತ್ ಬೆರಳಿಗೆ ಸರ್ಜರಿ ನಡೆದಿದ್ದು ತನ್ನದಲ್ಲದ ತಪ್ಪಿಗೆ 2 ಲಕ್ಷ ಆಸ್ಪತ್ರೆ ಬಿಲ್ ಕಟ್ಟಿದ್ದಾರಂತೆ. ಮಾಗಡಿ ರೋಡ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಜೈಲು ಸೇರಿರುವ ಕಾಮಿ ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿಯ ಮಠವನ್ನು ರಾಯಭಾಗ ತಾಲೂಕಾಡಳಿತ ಸಂಪೂರ್ಣ ಧ್ವಂಸ ಮಾಡಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿದ್ದ ಸ್ವಾಮಿಯ ಆಶ್ರಮವನ್ನು ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ಧ್ವಂಸಗೊಳಿಸಲಾಗಿದೆ. 3 ಜೆಸಿಬಿಯನ್ನು ಬಳಸಿ ರಾಯಭಾಗ ತಹಶೀಲ್ದಾರ್ ಪ್ರಶಾಂತ್ ಮುಂಜೆ ನೇತೃತ್ವದಲ್ಲಿ ಮಠವನ್ನು ನೆಲಸಮ ಮಾಡಲಾಗಿದೆ. ಮೇಖಳ್ಳಿ ಗ್ರಾಮದ ಸರ್ವೆ ನಂಬರ್ 225ರಲ್ಲಿ ಸರ್ಕಾರದ 8 ಎಕರೆಯ ಗೈರಾಣ ಜಮೀನಿನಲ್ಲಿ ಸ್ವಾಮೀಜಿ ಮಠ ನಿರ್ಮಾಣ ಮಾಡಿಕೊಂಡಿದ್ದ. 8 ಎಕರೆಯ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು 8 ವರ್ಷಗಳ ಹಿಂದೆ ಮಠ ನಿರ್ಮಾಣ ಮಾಡಲಾಗಿತ್ತು. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಜೈಲು ಸೇರಿದ್ದ ಬಳಿಕ ಎಚ್ಚೆತ್ತಂತಹ ತಾಲೂಕಾಡಳಿತ ಮಠವನ್ನು ಧ್ವಂಸ ಮಾಡಿದೆ. ಕಳೆದ 7-8 ವರ್ಷಗಳಿಂದ ಇಲ್ಲಿ ಅನೈತಿಕ ಚಟುವಟಿಕೆ ಮಾಡಿಕೊಂಡು ನಡೆಸ್ತಾ ಇರೋದು. ಈಗಾಗಲೇ ಈ ಸರ್ಕಾರಿ ಗೈರಾಣ ಜಾಗದಲ್ಲಿರ್ತಕ್ಕಂಥ ಮಠವನ್ನು ತೆರವುಗೊಳಿಸಲು 2 ಬಾರಿ ನೋಟಿಸ್ ನೀಡಲಾಗಿತ್ತು. ಇಂದು ಬೆಳಗ್ಗೆ 7 ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂದರೆ ಆಲ್ಮೋಸ್ಟ್ 95% ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ.